ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮೊಬ್ಬ MI ಅಥವಾ ಮಲ್ಲಪ್ಪ ಜೋತಾವರ್. ಆತ್ಮೀಯರೇ, ನಮ್ಮ ಗವರ್ನರ್ ಅವರು ಗೆಹ್ಲೋಟ್ ಅವರು ಮಾತನಾಡಿದ ಅರ್ಧ ಭಾಷಣ ಗದ್ದಲಕ್ಕೆ ಕಾರಣ ದಿನವೇ ಇಲ್ಲ, ಕಳೆದೋಗಿಬಿಟ್ಟಿತ್ತು. ಈಗ ನೀವು ನೋಡಿದ್ದೀರಿ, ಅದರ ಬಗ್ಗೆ ಹೆಚ್ಚು ವಿಶ್ಲೇಷಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ. ಕಾಂಗ್ರೆಸ್ಸಿಗರು ರಾಷ್ಟ್ರಗೀತೆಗೆ ಅವಮಾನ ಆಯಿತು, ಸ್ವತಃ ಸಿದ್ದರಾಮಯ್ಯವರು ಹೇಳಿದರು ರಾಷ್ಟ್ರಗೀತೆ ಮುಗಿಯೋರಿಗೆ ಕೂಡಲಿಲ್ಲ ಅಂತೇಳಿ. ನಮ್ಮ ಕಾನೂನು ಮಿನಿಸ್ಟರ್ HK ಪಾಟೀಲ್ ಹೇಳಿದರು. ಆದರೆ ಇವರು ಅಡೆತಡೆ ಮಾಡಿದ್ರಿ, ಅವ್ರು ಹೋಗು ಮುಂದೆ ಅಂತೇಳಿ BJPಗಿರೋ ಆರೋಪ ಮಾಡಿದರು. ಆರೋಪ ಪ್ರತ್ಯಾರೋಪ ಏನು, ನಮ್ಮಲ್ಲಿ ಒಂದು ಕನ್ನಡದಲ್ಲಿ ಗಾಜಿ ಮಾತದ, ಕಾಯಿಗೊಟ್ಟಲಿಲ್ಲ ಹೂ ಗಟ್ಟಲಿಲ್ಲ ಅಂತ. ಏನೂ ಆಗಲಿಲ್ಲ, ಬರೀ ವ್ಯರ್ಥ ಲಾಪ. ಅವರು ನೇರವಾಗಿ ನಿರಾಕರಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲೇನೋ, ಅಥವಾ ಅವ್ರು ಏನು ಪ್ಲ್ಯಾನ್ ಮಾಡಿದ್ರು ಗೊತ್ತಿಲ್ಲ. ರಾಜ್ಯಪಾಲರು ಒಂದೆರಡು ಲೈನ್ ಹೋಗಿಬಿಟ್ರು ಅವರು. ಅದು ಸಂವಿಧಾನಕ್ಕೆ ಮಾಡಿದ ಅಪಮಾನ ಅಂತ ಇವರು ಹೇಳಿದರು. ಅದ್ರ ಬಗ್ಗೆ ಹೆಚ್ಚು ಚರ್ಚೆ ಮಾಡದ ಡಿಸ್ಕ್ರಿಷನರಿ ಪವರ್ ಅನ್ನೋಂಗೆ BJPಗೆ ಆರ್ಗ್ಯುಮೆಂಟ್ ಮಾಡಿದರು. ಅದೇನೂ ಇರಲಿ, ಇವೆಲ್ಲ ಆರೋಪ ಪ್ರತ್ಯಾರೋಪಗಳು ನಿಜವಾಗಿಯೂ ಈ ಸಂದರ್ಭ, ಯಾಕಂದರೆ ಅಧಿವೇಶನಪ್ಪ ಅಂತಂದರೆ ಕೇವಲ ಆರೋಪ ಪ್ರತ್ಯಾರೋಪ ಮಾಡೋದು ಅಷ್ಟೇ ಅಲ್ಲ, ಒಂದು ಒಳ್ಳೆಯ ಹೆಲ್ತಿ ಡಿಸ್ಕಷನ್ ಆಗಬೇಕಲ್ಲ. ಮತ್ತು ಒಬ್ಬರು ಮಾತಾಡೋ ಮುಂದೆ ಪೂರ್ತಿ ಮುಗಿಯುವವರೆಗೆ ಕೇಳುವಂಥ ಪ್ರವೃತ್ತಿ ನಮಗೆ ಇತ್ತೀಚೆಗೆ ಭಾಳ ಕಡಿಮೆ ಆಗಿಬಿಟ್ಟದಂತೆ. ಒಬ್ಬರು ಮಾತಾಡಲಿಕ್ಕೆ ಇನ್ನೊಬ್ರು ಹಾಗೆ ಶುರು ಮಾಡೇ ಬಿಟ್ಟಿರ್ತಾರೆ, ತಾನು ಮಾತಾಡ್ತಾನೆ ಇರ್ತಾರೆ. ಇದನ್ನು ನಾವು ವಿಧಾನಸಭೆಯಲ್ಲಿ ನೋಡ್ತೀವಿ, ರಾಜ್ಯಸಭೆಯಲ್ಲಿ ನೋಡ್ತೀವಿ, ಅದೇ ಕಾಲಕ್ಕೆ ಲೋಕಸಭೆಯಲ್ಲಿ ನೋಡ್ತೀವಿ, ರಾಜ್ಯದ ಅಲ್ಲಿ ರಾಜಭವನದಲ್ಲಿ ನೋಡ್ತೀವಿ. ನಾವು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಚರ್ಚೆಯನ್ನು ಪೂರ್ತಿ ಕೇಳಬೇಕು. ಇದ್ದಿದ್ರೆ ಒಂದು ಸ್ವಲ್ಪ ಸೆಂಟ್ರಲ್ ಗೌರ್ಮೆಂಟಲ್ಲಿ ಕೇಳ್ತಾ ಇದ್ದಾರೆ ಅಂತ ಅನ್ನಿಸ್ತದೆ. ಅದರ ರಾಜ್ಯದ ವಿಷಯಕ್ಕೆ ಬಂದಾಗ ಒಂದು ಕಡಿಮೆ ಪ್ರಮಾಣ ಅಂತ. ಅದನ್ನು ನಿನ್ನೆಂತ ಅಂತ ಇದು ತಾವರ್ ಚಂದ್ ಗೆಹ್ಲೋಟ್ ಅವರು ಓದಿದಂಥ